ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ರಿಸಲ್ಟ್ 2025 ಯಾವ ಥರ ಫೋನ್ನಲ್ಲಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೋಡೋದಾದರೆ ಅಫಿಷಿಯಲ್ ವೆಬ್ಸೈಟ್ ಕರ್ನಾಟಕದ ಒಂದು ಸೆಕೆಂಡ್ PUC ರಿಸಲ್ಟ್ ನೋಡುವಂಥ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರು ಮತ್ತು ನಿಮ್ಮದು ಯಾವ ಕಾಂಬಿನೇಷನು ಸೈನ್ಸಾ ಆರ್ಟ್ಸಾ ಕಾಮರ್ಸಾ ಅಂತ ಅಂದ್ಬಿಟ್ಟು ಅಲ್ಲಿ ಆ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ರಿಜಿಸ್ಟರ್ ನಂಬರು ಮತ್ತು ಕಾಂಬಿನೇಷನ್ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ರಿಸಲ್ಟ್ ಶೀಟು ಓಪನ್ ಆಗುತ್ತೆ. ಸೊ ಸಬ್ಮಿಟನ್ನು ಕೊಟ್ಟಾದಮೇಲೆ ನಿಮಗೆ ರಿಸಲ್ಟ್ ಶೀಟು ಓಪನ್ ಆಗುತ್ತೆ. ನಾನಿಲ್ಲಿ ಒಬ್ಬರದು ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ನಮ್ಮ ಮನೆ ಹತ್ರನೇ ಇರುವಂಥ ಒಬ್ಬ ಸೆಕೆಂಡ್ PUC ಸ್ಟೂಡೆಂಟ್ಸ್ದು ರಿಸಲ್ಟನ್ನು ಚೆಕ್ ಮಾಡ್ತಾ ಇರೋವಂಥದ್ದು. ಸೊ ಕೊಟ್ಟು ಇವಾಗ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಓಪನ್ ಆಗುತ್ತೆ ನೋಡಿ. ಸೊ ಆ ಹುಡುಗಂದು ಕಾಮರ್ಸ್ ಸ್ಟೂಡೆಂಟು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸು. ಹುಡುಗಂದು ಬಂದುಬಿಟ್ಟು ರಿಸಲ್ಟು ಫಸ್ಟ್ ಕ್ಲಾಸ್ ಅಂತ ತೋರಿಸ್ತಾ ಇದೆ. ಸೊ ಹುಡುಗ ಬಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಇದಿಷ್ಟು ರಿಸಲ್ಟನ್ನು ಈ ರೀತಿ ನೀವು ಕೂಡ ನಿಮ್ಮ ಒಂದು ರಿಸಲ್ಟನ್ನು ಚೆಕ್ಕನ್ನು ಮಾಡ್ಕೋಬೋದು ನೋಡಿ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋವಂಥದ್ದು ಈ ಒಂದು ರಿಸಲ್ಟನ್ನು ಲೈವ್ ಆಗಿ ನಿಮ್ಮ ಮುಂದೆಯೇ ನಾನು ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಮೇಲೆ ಅಂತ ಲೈವ್ ಆಗಿ ಒಂದು ವಿಡಿಯೋನೇ ಮಾಡಿ ತೋರಿಸಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ರಿಸಲ್ಟನ್ನು ನೀವು ನಿಮ್ಮ ಫೋನಲ್ಲೇ ಚೆಕ್ ಮಾಡ್ಕೋಬಹುದು. ಲಿಂಕನ್ನು ಬಂದು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.